ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಮ್ಮಾಜಿ, ನರೇಂದ್ರ ಸೈಟ್ ನೋಡಕ್ಕೆ ಹೋಗಿದ್ದಾನೆ. ಅದೇನಾದರೂ ಓಕೆ ಆಯಿತು ಅಂದರೆ ತಗೊಂಡ್ಬಿಡೋಣ ಅಲ್ವಾ? ಸರಿ, ಆದಷ್ಟು ಬೇಗ ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು. ಸರಿ ಅಮ್ಮಾಜಿ, ನರೇಂದ್ರ ಬರಲಿ, ಮಾತಾಡ್ತೀನಿ. ನಂದನ್, ಯಾವ ಕಡೆಯಿಂದ ಬರ್ತಾ ಇದೆಯೋ? ಮದುವೆ ಆದ್ಮೇಲೆ ಕೈಗೆ ಸಿಗಲ್ವಲ್ಲ ನೀನು? ಬಾವಾ, 3 ಹೊತ್ತೂ ಅವನ ಹೆಂಡತಿಯಿಂದನೇ ಅಲಿತಾ ಇರ್ತಾನೆ. ಇನ್ನು ನಿಮ್ಮ ಕೈ ಸಿಗ್ತಾನ? ಬಾ ನಂದನ್, ನೀನು ಊಟಕ್ಕೆ ಕೂತ್ಕೋ. ನಂದನ್, ನಿನ್ನ ಫೇವ್ರೇಟ್ ಮಾವಿನಕಾಯಿ ಚಟ್ನಿ ಮಾಡಿದ್ದೀನಿ, ಬಾ. ಇಲ್ಲ, ನಂಗೆ ಈಗಲೇ ಊಟ ಬೇಡ, ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ನೀನು ಸರಿಯಾದ ಟೈಮ್ಗೆ ಬಂದೆ. ನಿನ್ನ ಹತ್ರ ನಾನು ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು, ಬಾ. ಏನಜ್ಜಿ? ಇದು ಪೂರ್ವಿಗೆ ಸಂಬಂಧಪಟ್ಟ ವಿಷಯ. ಏನೇ ಆಗಿದೆ ನಿನ್ಗೆ? ನಾನು ಆಗ್ಲಿಂದ ಮಾತಾಡ್ತಿದ್ದೀನಿ, ಹಾ ಅಂತಿಲ್ಲ ಹೂ ಅಂತಿಲ್ಲ. ಹಾ, ಏನಿಲ್ಲ ಚಂಚಲಕ್ಕ. ಓ, ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ನೀನು ಏನೋ ಕಿತಾಪತಿ ಮಾಡಿದ್ಯಾ ಕಣೆ. ನಿಜ ಹೇಳು, ಏನಾದರೂ ಕದ್ದಿದ್ಯಾ? ಅಯ್ಯೋ, ನಾನೇನು ಕಳ್ಳಿ ಅಲ್ಲ, ಯಾಕೆ ಹಾಕಿ ಹೇಳ್ತೀರಾ? ಮತ್ತು ನಾನು ಅಷ್ಟು ಕರೆದ್ರೂ ನೀನು ತಿರುಗ್ಲೇ ಇಲ್ಲ. ಚಂಚಲಕ್ಕ, ಮೈಕೈ ನೋವೆಲ್ಲ ಕಮ್ಮಿ ಆಗೋಯ್ತಾ? ಇಲ್ಲಿ ನೋವಿಲ್ವಾ ಈಗ? ಚಂಚಲಕ್ಕ, ಒಂದು ವಿಷಯ ನನ್ನ ಹತ್ರ ನೀವು ನಿಜಾನೇ ಹೇಳಬೇಕು ನೋಡಿ. ನಿಜವಾಗ್ಲೂ ವರ್ಕೌಟ್ ಮಾಡಿದ್ದಕ್ಕೆ ಈ ಪಾಟಿ ಮೈಕೈ ನೋವು ಬಂತ, ಇಲ್ಲ ಯಾರಾದರೂ ಚೆನ್ನಾಗಿ ಹೊಡೆದ್ರ? ಮತ್ತೆ ಯಾಕೆ ಆ ವಿಷಯ ತೆಗ್ದೆ? ನೋಡಿ, ನಾನು ಆ ವಿಷಯ ಎತ್ತಿದಾಗೆಲ್ಲ ನಿಮಗೆ ಸಖತ್ ಕೋಪ ಬರ್ತೈತೆ. ಅದಕ್ಕೆ ನನಗೆ ಡೌಟು. ಏನು ಡೌಟು? ಅದೇ ಏಟ್ ಗೀಟೇನಾರ ನನ್ನ ಹತ್ರ ಹೇಳಕ್ಕೇನು ಚಂಚಲಕ್ಕ? ಹೇಳ್ಬಿಡಿ. ಏಟ್ ತಿಂದ್ರಾ? ಯಾರ ಹತ್ರ ಏನು ಕಿತಾಪತಿ ಮಾಡಿದ್ದಕ್ಕೆ ಬಿತ್ತು ಏಟು? ಬೇಡ ಪೂರ್ವಿ. ಹೌದು ಬಿಡಿ, ಅದೇನೋ ಅಂತಾರಲ್ಲ ಕರ್ಮ ಅಂತ, ಅದು ಇದೆ ನೋಡಿ. ನೀವು ನಮ್ಮ ಅಕ್ಕನ ಗೋಳು ಹಿಡ್ಕೊಂಡ್ರಿ, ಅದಕ್ಕೆ ಅದ್ಯಾರೋ ನಿಮ್ಗೆ ಈ ಥರ ಶಿಕ್ಷೆ ಕೊಟ್ಟವನೆ. ನಾನು ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಎಷ್ಟೇ ಧೈರ್ಯ ನಿನ್ಗೆ? ಹೋಗಿ ಇಲ್ಲಿಂದ. ಹೌದು, ಈ ಪೂರ್ವಿ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಲು? ಪೂರ್ವಿ ಬಗ್ಗೆನಾ? ಏನು ಹೇಳಜ್ಜಿ? ಅವಳ ಬಗ್ಗೆನಾ? ಅವಳ ಬಗ್ಗೆ ಏನು ಮಾತಾಡೋಕಿದೆ? ಅವಳಿಗೇನಾದರೂ ಅಮ್ಮಾಜಿ ಒಳ್ಳೆ ಸಂಬಂಧನ ಹುಡುಕ್ಬಿಟ್ರಾ? ನಿನಗೆ 1.5 ಲಕ್ಷ ನಾನು ಟ್ರಾನ್ಸ್ಫರ್ ಮಾಡಕ್ಕೆ ಹೇಳಿದ್ನಲ್ಲ, ಮಾಡಿದ್ಯಾ? ಬೆಳಗ್ಗೆನೆ ಟ್ರಾನ್ಸ್ಫರ್ ಮಾಡಿದೆ ಅಮ್ಮಾಜಿ. ಯಾವುದೋ ಇನ್ಸ್ಟಿಟ್ಯೂಷನ್ ಅಕೌಂಟ್ ಅದು. ಹೌದು, ಅದು ಪೂರ್ವಿ ಕಾಲೇಜ್. ಹಾಂ. ಪೂರ್ವಿಗೆ ಒಂದು ಒಳ್ಳೆ ಕಾಲೇಜಿಗೆ ಸೇರಿಸಿದ್ದೀನಿ. ನಿನ್ನೆ ಅಷ್ಟೇ ಡೀಟೇಲ್ಸ್ ಎಲ್ಲ ಕೊಟ್ಟು ಫಸ್ಟ್ ಇಯರ್ BComಗೆ ಅಡ್ಮಿಷನ್ ಮಾಡಿ ಬಂದಿದ್ದೀನಿ. ಇನ್ಮೇಲೆ ಪೂರ್ವಿ ಇಲ್ಲೇ ಇದ್ದು ಕಾಲೇಜ್ಗೆ ಹೋಗ್ತಾಳೆ. ಓ, ಒಳ್ಳೇದಾಯ್ತು ಅಮ್ಮಾಜಿ. ಅವಳು ತುಂಬ ಚುರುಕಾಗಿದ್ದಾಳೆ. ಒಳ್ಳೆ ಕಾಲೇಜಲ್ಲಿ ಓದಿದ್ರೆ ಒಳ್ಳೆ ಭವಿಷ್ಯ ಇದೆ ಅವಳಿಗೆ. ಪಾಪ ಬೀಗರಿಗೂ ಇದರಿಂದ ಸಹಾಯ ಆಗುತ್ತೆ. ಹೌದಜ್ಜಿ, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಪದ್ಮಿನಿಗೆ ವಿಷಯ ಗೊತ್ತಾದರೆ ತುಂಬ ಖುಷಿ ಪಡ್ತಾಳೆ. ಆದರೂ ಅಮ್ಮಾಜಿ, ಅವಳು ಹಳ್ಳಿಲಿದ್ದ ಹುಡುಗಿ ಏಕಾಏಕಿ ಬೆಂಗಳೂರಲ್ಲಿ ದೊಡ್ಡ ಕಾಲೇಜಿಗೆ ಸೇರಿಸಿದ್ರೆ ಅವಳು ಕಷ್ಟ ಆಗ್ಬೋದೇನೋ. ಪೂರ್ವಿ ಹಳ್ಳಿಲಿದ್ದು ಅಲ್ಲೇ ಓದಿದ್ರೆ ಸರಿ ಅನಿಸುತ್ತೆ. ಓದೋರಿಗೆ ಹಳ್ಳಿ ಆದರೆ ಏನು, ಪೇಟೆ ಆದರೆ ಏನೂ ವ್ಯತ್ಯಾಸ ಬರೋದಿಲ್ಲ. ಅವಳು ಇಲ್ಲಿ ಓದೋದ್ರಿಂದ ಇಂಗ್ಲೀಷು ಮತ್ತಷ್ಟು ಇಂಪ್ರೂವ್ ಆಗುತ್ತೆ. ಕ್ಯಾಂಪಸ್ ಸೆಲೆಕ್ಷನ್ ಇಲ್ಲೇ ಇರೋದ್ರಿಂದ ಅವಳಿಗೆ ಅವಕಾಶ ಹೆಚ್ಚಿರುತ್ತೆ. ಇಲ್ಲೇ ಓದಲಿ ಬಿಡು. ಅಯ್ಯೋ ಕರ್ಮ, ಆ ಮುಖಕ್ಕೆ ಬೆಂಗಳೂರಲ್ಲಿ ದೊಡ್ಡ ಕಾಲೇಜಲ್ಲಿ ಎಜುಕೇಷನ್ನ ಸಾಲದು ಅಂತ ಇನ್ನಿವಳು ನಮ್ಮನೇಲೇ ಸೆಟ್ಲು. ಈಗ ನನ್ನೆದುರು ಮಾತಾಡೋಕ್ಕೆ ಹೋದರೆ ಅಮ್ಮಾಜಿ ಹತ್ರ ಸುಮ್ಮನೆ ನಾನೇ ಬಯಸ್ಕೋಬೇಕು. ಅಯ್ಯೋ,
ಅಮ್ಮಾಜಿ ಅವತ್ತೇನೋ ಬರೀ ಮಾತಿಗಿಲ್ಲೇ ಇತ್ಕೊಂಡು ಕಾಲೇಜ್ಗೆ ಹೋಗು ಅಂತಂದ್ರು ಅಂದ್ಕೊಂಡೆ. ಆದರೆ ಕಾಲೇಜಿಗೆ ಅಡ್ಮಿಷನ್ನೇ ಮಾಡಿಸ್ಬಿಟ್ರಾ? ಈಗ ನಾನು ಏನು ಮಾಡಲಿ? ಅಕ್ಕ ಬೇರೆ ಏನೇನೋ ಮಾತಾಡ್ತಿದ್ದಾಳೆ. ಈ ಟೈಮಲ್ಲಿ ನಾನೇನಾರು ಇಲ್ಲೇ ಇದ್ದರೆ ಬೇರೆ ಕತೆನೇ ಆಗ್ತೈತೆ. ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ ನೋಡ್ತೀವಿ. ಯಾರು ಏನೇ ಅಂದರೂ ಇಲ್ಲಿ ಮಾತ್ರ ಇರೋಕ್ಕಿಲ್ಲ. ಇಲ್ಲೇ ಇದ್ದೆ ಅಂದರೆ ಈ ಮನೆ ನೆಮ್ಮದಿ ನನ್ನಿಂದನೇ ಹಾಳಾಗ್ತೈತೆ. ಹಂಗಾಗಬಾರ್ದು, ಆಗಬಾರ್ದು. ಹಾಯ್ ನಂದನ್. ಹಾಯ್. ನಿನ್ನೆ ಹುಡ್ಕೊಂಡು ರೂಮಿಗೆ ಬಂದೆ. ನೀನು ನೋಡಿದ್ರೆ ರೂಮಲ್ಲಿ ಇರಲಿಲ್ಲ. ನಾನು ಕಾಫಿ ಮಾಡ್ಕೊತಿದ್ದೀನಿ. ನಿಂಗೇನಾದರೂ ಬೇಕಾ? ಬೇಡ ಅದಕ್ಕೆ. ಓಕೆ. ಅಕ್ಕ, ಏನಾಯ್ತು ಪೂರ್ವಿ? ಅಲ್ಲ, ಅಮ್ಮಾಜಿ ಹೇಳ್ತವ್ರೆ ನನ್ನನ್ನು ಇದೇ ಊರಲ್ಲಿ ಒಂದು ಒಳ್ಳೆ ಕಾಲೇಜಿಗೆ ಸೇರಿಸ್ತಾರಂತೆ. ನನಗಂತೂ ಭಯ ಆಗ್ತಾಯ್ತಕ್ಕ. ಹಂಗೇನಾದರೂ ಆದರೆ ನಾನು ಏನೇ ಮಾಡೋದು? ಅಯ್ಯೋ, ಅದಕ್ಕೆ ಯಾಕೆ ಭಯ ಪೂರ್ವಿ? ನೀನು ಇದೇ ಊರಲ್ಲೇ ಕಾಲೇಜಿಗೆ ಸೇರಿಕೊಂಡ್ರೆ ಆರಾಮಾಗಿ ಇಲ್ಲಿಂದನೇ ಕಾಲೇಜ್ಗೆ ಹೋಗ್ಬೋದು. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಮ್ಮಾಜಿ. ಏನಕ್ಕ ನೀನು ನನ್ನ ಗೋಲ್ ಹೇಳ್ಕೊಂಡ್ರೆ ನಿನಗೆ ಒಳ್ಳೇದಾಯ್ತು ಅಂತ ಅನ್ನಿಸ್ತಾಯ್ತಾ? ನೀನು ಒಬ್ಬಳಾದ್ರೆ ನನ್ನನ್ನು ಅರ್ಥ ಮಾಡ್ಕೋತೀಯ ಅಂದ್ಕೊಂಡೆ. ನೀನು ಹಿಂಗೆ ಮಾತಾಡ್ತೀಯಲ್ಲಕ್ಕ. ಛೇ, ಹೋಗಕ್ಕ. ಹಲೋ ಹಲೋ ಅತ್ಯವ್ವ, 2 ದಿನದಿಂದ ನಾನು ನಿಮಗೆ ಫೋನ್ ಮಾಡ್ತಾನೆ ಇದ್ದೀನಿ. ಯಾಕೆ ಅತ್ಯವ್ವ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಎಲ್ಲ ಆರಾಮಾಗಿದ್ದೀರಾ ತಾನೇ? ಅಯ್ಯೋ, ನಮಗೇನವ ಬಹು ಸಣ್ಣಾಗಿದ್ದೀವಿ. ಅದು ನನ್ನ ಫೋನ್ ಸರಿಗಿರ್ಲಿಲ್ಲ. ಈಗೇನು ವಿಷಯ ಹೇಳವ? ಅಲ್ಲೆಲ್ಲ ಆರಾಮು ತಾನೇ? ಅತ್ಯವ್ವ, ನಾನಿಲ್ಲಿ ಇರೋಕ್ಕಿಲ್ಲ ಅತ್ಯವ್ವ. ಅಮ್ಮಾಜಿ ನನ್ನನ್ನು ಇಲ್ಲೇ ಯಾವುದೋ ಕಾಲೇಜಿಗೆ ಸೇರಿಸ್ತಾರಂತೆ. ನನಗಿಲ್ಲಿ ಇರೋಕ್ಕೆ ಇಷ್ಟ ಇಲ್ಲ. ಏನಾದರೂ ಮಾಡಿ ನನ್ನನ್ನು ಮನೆಗೆ ಕರೆಸ್ಕೊಳ್ಳಿ ಅತ್ಯವ್ವ. ಅಯ್ಯೋ ಪೂರ್ವಿ, ಮನೆಗ? ಯಾರು? ಪೂರ್ವಿನಾ? ಕೊಡಿ. ಪೂರ್ವಿ, ಸಂದಗಿದ್ಯಾ ಅಲ್ಲೇನವ? ಈಗೇನು ಸದ್ಯಕ್ಕೆ ಹಳ್ಳಿ ಕಡೆಗೆ ಬರೋದು ಬೇಡ, ಅಲ್ಲೇ ಇರು, ಸರಿನಾ? ಯಾಕವ್ವ? ನೋಡು, ನಾನು 7 ಗಂಟೆ ಅಕ್ಕನ ಜೊತೆಯಾಗೆ ಆ ಮನೆಯಲ್ಲೇ ಇರೋವ. ಅಮ್ಮಾಜಿ ಏನಾರ ಕಾಲೇಜಿಗೆ ಸೇರಿಸ್ತೀನಿ ಅಂತಂದರೆ ಒಕ್ಕ ಸುಮ್ಕೆ ಏನೋ? ಏನವ್ವ ಹಿಂಗೆ ಹೇಳ್ತಿದ್ಯಾ? ನಾನು ಎಷ್ಟು ದಿನ ಅಂತ ಇಲ್ಲೇ ಇರೋಕ್ಕಾಯ್ತದೆ? ಓ, ನಾನು ಅಲ್ಲಿಗೆ ಬಂದರೆ ನಿಮಗೆ ಭಾರ ಆಗ್ತೀನಿ ಅಂತನಾ? ನಾನು ನಿಮಗೆ ಹೊರೆ ಆಗೋಕ್ಕಿಲ್ಲ ಅವ. ಬೇಕಿದ್ರೆ ನಾನು ಯಾವುದಾದ್ರೂ ಕೆಲ್ಸಕ್ಕೆ ಹೋಗ್ಕೊಂಡೇ ಓದ್ತೀನಿ. ಈಗಲೇ ಅಮ್ಮಾಜಿಗೆ ಫೋನ್ ಮಾಡಿ ನನ್ನನ್ನು ಮನೆಗೆ ಕಳಿಸು ಅಂತ ಹೇಳವ. ಅಯ್ಯೋ, ಹಂಗೆಲ್ಲ ಅನ್ಬೇಡ ನನ್ನ ಕಂದ, ಮಾತು ಕೇಳು. ಇಲ್ಲವ, ನಿಂಗೆ ಒಂದಪ್ಪ ಹೇಳಿದ್ರೆ ಅರ್ಥ ಆಗಿಲ್ವಾ? ಅಲ್ಲೇ ಇರು ಅಂದರೆ ಇರಬೇಕು, ಆಗಲಿಲ್ಲ ಇಡೋ ಫೋನು. ಅಯ್ಯೋ, ಫೋಟೋ ಇವ್ರ ಕೈಗೆ ಸಿಕ್ಬಿಟ್ಟೈತೆ. ಹಂಗಿದ್ರೆ ತಾಳಿ ಕಟ್ಟಿದ್ದು ನನ್ನ ಕುತ್ತಿಗೆಗೆ ಅಂತ ಇವರು ಗೊತ್ತಾಗೋಯ್ತಾ? ಇದನ್ನೇ ತಾನೇ ನೀನಾಗಲೇ ಡ್ರಾಯರಿಂದ ತೆಗಿಯಕ್ಕೆ ಟ್ರೈ ಮಾಡಿದ್ದು? ಇದೀಗ ನನ್ನ ಕೈಯಲ್ಲಿದೆ. ಈಗೇನೇ ಮಾಡ್ತೀಯಾ? ಹಾಂ? ಅಯ್ಯೋ ದೇವ್ರೆ, ಯಾವ ಸತ್ಯ ಯಾರಿಗೆ ತಿಳಿಬಾರ್ದಾಗಿತ್ತು ಅವ್ರಿಗೆ ತಿಳಿತಲ್ಲ. ಏನಪ್ಪ ಮಾಡಲಿ? ಏನು ಲೀಲಾ ಇಂಥ ತೀರ್ಮಾನ ತಗೊಂಡ್ಬಿಟ್ಟೇನೆ? ಪೂರ್ವಿನ ಅಲ್ಲಿ ಓದಕ್ಕೆ ಬಿಡೋದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಮಾತು ಕೇಳಬೇಕು ಅಂತ
ಪರಿಸ್ಥಿತಿ ನೋಡಿ ಒಂದ್ಸಲ ನೊಂದ್ಕೊಂತಾಳೆ. ಆದ್ರೆ ಈಗ ನೋಡಿ ಪಾವನಿ ನಮ್ಮೆಲ್ಲರಿಗಿಂತ ಸಣ್ಣವಳಾಗಿದ್ರು ಇದನ್ನೆಲ್ಲ ಒಪ್ಕೊಳ್ಳಿಲ್ವಾ? ಪೂರ್ವಿನೂ ಆಟೆಯ ಒಪ್ಕೋತಾಳೆ ಬಿಡಿ. ಕಷ್ಟನೋ ಸುಖನೋ ನಮ್ಮ ಮನೆ ಮಕ್ಕಳು ನಮ್ಮ ಕಾಲು ಬಿಡ್ದಾಗ ಇರ್ಬೇಕು, ತಿಳ್ಕೊ. ಪೂರ್ವಿನ ಕಳ್ಸೋದು ಬೇಡ ಅಂತ ಅವತ್ತೇ ಹೇಳ್ತಿ ತಾನೆ. ಏನು ಹೇಳ್ಬಿಟ್ಟು ನಾನು ಬಾಯಿ ಮುಚ್ಚಿಸ್ಬಿಟ್ಟಿದ್ದೆ. ಇವತ್ತು ತಿಂದಿರ್ತದೆ ನಾನು. ಹಾಂ ನೋಡೋ, ಮನೆ ಮಠ ಕಳ್ಕೊಂಡಿರ್ಬೋದು, ಜೀವ ಕಳ್ಕೊಂಡಿಲ್ಲ ನಾನು. ಏನೇ ಆಗಲಿ ನಮ್ಮ ಮನೆ ಮಗಳು ಅಮ್ಮಾಜಿ ಮನೇಲಿ ಇದ್ದು ಓದೋಕ್ಕೆ ನನಗೆ ಇಷ್ಟ ಇಲ್ಲ, ಬಿಲ್ಕುಲ್ ಇಷ್ಟ ಇಲ್ಲ, ಬಿಲ್ಕುಲ್ ಇಷ್ಟ ಇಲ್ಲ. ಈಗಲೇ ಕರ್ಕೊಂಬಂದ್ಬಿಡ್ತೀನಿ. ಯೋಚನೆ ಮಾಡಬೇಡ. ಎಲ್ಲಿ ನನ್ನ ಗಂಡ ನಮ್ಮನ್ನು ಉಪವಾಸ ಕೊಟ್ಬಿಡ್ತಾನೆ ಅಂತ ತಾನೇ ನಿನ್ನ ಭಯ? ಹಾಂ, ಒಂದು ಚಿರುಕು ಏನೇ ಕಷ್ಟ ಆಗಲಿ ನಿಮ್ಗೆ ಅನ್ನ ತಂದು ಹಾಕ್ತೀನಿ, ನಿಮ್ಮ ಹೊಟ್ಟೆ ತುಂಬಿಸ್ತೀನಿ, ತಿಳ್ಕ. ಯೋನ್ರಿ ಅಂದ್ರಿ ನೀವು? ಹಾ, ನಮ್ಗಳ್ನೆಲ್ಲ ಯಾವತ್ತೂ ಉಪವಾಸ ಕೆಡವಕ್ಕಿಲ್ಲ. ಹೊತ್ತೊತ್ತಿಗೆ ಹೊಟ್ಟೆ ತುಂಬ ಹಿಟ್ಟಾಕ್ತೀರಾ. ಅದೇ ತಾನೇ ಹೇಳಿದ್ದು. ಪೂರ್ವಿನೂ ಇಲ್ಲಿ ಕರೆಸಿ ಅವಳಿಗೆ ಯಾವುದೋ ಕೊರತೆ ಬರ್ದಂಗೆ ನೀವು ನೋಡ್ಕಂತೀರ ಅಲ್ವಾ? ಏನ್ ಕರ್ಸಿ ಅದಕ್ಕೂ ಮುಂಚೆ ಇವನ್ನೆಲ್ಲ ನೋಡಿ ನಮ್ಮ ಮೊಟ್ಟೆ ಭರ್ತಿ ಮಾಡಕ್ಕೆ ಇದ್ರಾಗ ಏನ್ ಭರ್ತಿ ಆಗೈತೆ ಅಂತ ನೋಡಿ ಕಣ್ ತುಂಬ್ಕೊಳ್ಳಿ. ಅಕ್ಕ, ಯಾಕೆ ಹೇಳ್ತಿದ್ಯಾ ಪೂರ್ವಿ? ಏನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರ? ಮುಗೀತಕ್ಕ, ನಮ್ ಕತೆ ಮುಗೀತು. ಎಲ್ರಿಗೂ ಸತ್ಯ ಗೊತ್ತಾಗೋಗ್ತೈತೆ. ಏನ್ ಹೇಳ್ತಿದ್ಯಾ ನೀನು? ಸರಿಯಾಗಿ ಹೇಳು, ಏನಾಯ್ತಿ? ನಾವು ಯಾವ ಸತ್ಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಮುಚ್ಚಿಟ್ಟಿದ್ವೋ ಅದು ಚಂಚಲ ಅಕ್ಕನ್ಗೆ ಗೊತ್ತಾಗೋಯ್ತು ಅಂದ್ರೆ ಹೊಂಟೋಗೋಣ ಅಂತಂದ್ರೆ ಅಮ್ಮಾಜಿ ನೋಡಿದ್ರೆ ನನ್ನ ಇಲ್ಲೇ ಯಾವುದೋ ಕಾಲೇಜಿಗೆ ಸೇರಿಸ್ಬೇಕು ಅಂತ ಯೋಚನೆ ಮಾಡ್ತಾವ್ರೆ. ಇನ್ನು ಅವ್ವ ಅಂತೂ ನಾನು 7 ಗಂಟೆ ಊರಿಗೆ ಬರಬೇಡ ಅಂತ ನನಗೆ ಬೈದ್ಬಿಟ್ರು. ನಾನು ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ. ಹಂಗಿದ್ರೆ ಚಂಚಲ ಅಕ್ಕಂಗೆ ನಂದನ್ನವ್ರು ತಾಳಿ ಕಟ್ಟಿದ್ದು ನನ್ನಲ್ಲ ನಿನಗೆ ಅಂತ ಗೊತ್ತಾಗೋಯ್ತಾ ಪೂರ್ವಿ? ಹೌದು ಅಕ್ಕ, ಹೋಗಿ ಅವರು ಗೊತ್ತಾಗ್ಬೇಕಾ? ನನಗಂತೂ ಕೈ ಕಾಲೇ ನಡಕ್ತಾ ಐತೆ, ತುಂಬಾ ಭಯ ಆಗ್ತಾ ಇದೆ ಕಡೆ. ಹಂಗಿದ್ರೆ ಚಂಚಲ ಅಕ್ಕ ಈಗ ಎಲ್ರಿಗೂ ವಿಷಯ ಹೇಳ್ಬಿಡ್ತಾರಲ್ವಾ? ನೋಡ್ರಿ, ಸರಿಯಾಗಿ ನೋಡಿ. ಅಕ್ಕಿ ಇಟ್ರೆ ನಮ್ಮಿಬ್ರಿಗೂ ಸಾಲಕ್ಕಿಲ್ಲ. ಬೇಳೆ ನಾಳೆ ಮುಗ್ದೋಗ್ತೈತೆ, ಕಾಲಿಗೆ ದಪ್ಪ. ಮನೆಯೊಳಗಡೆ ಒಂದು ತುಂಡು ತರಕಾರಿ ಇಲ್ಲ. ನೀರ್ ಬೆರೆಸ್ಕೊಂಡು ಮಜ್ಜಿಗೆ ಕುಡಿಯುವ ಅಂತಂದ್ರೆ ಒಂದ್ ತೊಟ್ಟು ಮೊಸರು ಇಲ್ಲ. ಅದ್ ದೇವ್ರಿಗೆ ದೀಪ ಹಚ್ಚಿ ಬೇಡುವ ಅಂದ್ರೆ 2 ಚಮಚ ಎಣ್ಣೆನೂ ಇಲ್ಲ. ನಿನ್ನೆಯಿಂದ ನೀವು ಪಾವನಿ ಆಟೆಯ ಊಟ ಮಾಡಿರೋದು, ನಾನು ಊರ್ವಸಿ. ಬೇಡ ಅತ್ಕೆವ್ವ, ಹೋಗಿ ಪುಟ್ಬಿಡಿ. ಏನಿ ಸುಮ್ನಿರು ಊರ್ವಸಿ. ಅತ್ಕೆವ್ವ, ಇರಿಸ್ತಮ್ಮಯ್ಯ,
ಹಾಗೆ ಇದನ್ನೆಲ್ಲ ಹೇಳ್ಬೇಡಿ. ಒಂದು ಹೆಂಡತಿಯಾಗಿ ಗಂಡನಿಗೆ ಈ ವಿಷಯ ಎಲ್ಲ ಗೊತ್ತಾಗಬಾರ್ದು ಅಂತ ನಾನು ಸುಮ್ಕೆಲೆ ಇದ್ದೆ. ಆದ್ರೆ ಒಂದು ತಾಯಿಯಾಗಿ ನನಗಿನ್ ಸುಮ್ಕಿರಕ್ಕಾಗಕ್ಕಿಲ್ಲ. ಕೆಲವೊಂದನ್ನ ಬಾಯ್ ಬಿಟ್ಟು ಹೇಳಲಿಲ್ಲ ಅಂತಂದ್ರೆ ಅರ್ಥ ಆಗಕ್ಕಿಲ್ಲ ಊರ್ವಶಿ. ನಾನು ಊರ್ವಶಿ ಒಂದೊಂದು ಹೊತ್ತುನು ಒಂದೊಂದು ಚಂಪು ನೀರು ಕುಡ್ಕೊಂಡು ಕಳೀತಾ ಇದ್ದೀವಿ. ಅದು ಗೊತ್ತಾಯ್ತಾ ನಿಮ್ಗೆ? ಬಾಯ್ ಬಿಟ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಿರಲ್ಲ, ಇದಕ್ ನಿಮ್ಮ ಹತ್ರ ಏನು ಉತ್ತರ ಐತೆ? ಮಾತೆತ್ತಿದ್ರೆ ಸ್ವಾಭಿಮಾನ ಸ್ವಾಭಿಮಾನ ಅಂತಿರಲ್ಲ, ಇವತ್ತು ನಿಮ್ ಸ್ವಾಭಿಮಾನ ನಮ್ಮ ಹಸುವನ್ನ ನೀಗಿಸ್ತಾ ಇದ್ದಾ? ಇದನ್ನೆಲ್ಲ ಯಾವತ್ತೂ ನಿಮ್ಮ ಹತ್ರ ಹೇಳ್ಬಾರ್ದು ಅನ್ಸಿದ್ದೆ. ನಾನು ಹೇಳೋವಳು ಅಲ್ಲ, ಆದ್ರೆ ಈಗ ಆ ಪರಿಸ್ಥಿತಿ ಬಂದೈತೆ. ಯಾಕೆಂದ್ರೆ ನಿಮ್ಮ ಮೊಂಡ್ತನ, ನಿಮ್ಮ ಹಠ ಬರೀ ನನ್ನನ್ನು ಮಾತ್ರ ನುಂಗ್ತಿಲ್ಲ, ನಿಮ್ಮ ಮಕ್ಕಳನ್ನು ನುಂಗ್ತೈತೆ. ಚಂಚಲ ಅಕ್ಕನ್ಗೆ ವಿಷಯ ಗೊತ್ತಾಗಿರೋದು ನಿನಗೆ ಖುಷಿ ಆಗ್ತಾಯ್ತಾ? ಹೂ ಕಣೆ, ಅದಕ್ಕೆ ಕಾರಣ ಐತೆ ನೋಡು. ಇಷ್ಟು ದಿನ ಈ ಒಂದು ಸತ್ಯನ ನಾನು ನೀನು ಮನಸ್ಸಲ್ಲೇ ಇಟ್ಕೊಂಡು ಎಷ್ಟು ಒದ್ದಾಡ್ತಿದ್ವಿ ಅಲ್ವಾ? ನಮ್ಮ ಭಯ, ನಮ್ಮ ಒದ್ದಾಟ, ನಮ್ಮ ಆತಂಕ ಯಾವತ್ತೂ ಯಾರಿಗೂ ಈ ಸತ್ಯನ ಹೇಳಕ್ ಬಿಡ್ತಾನೆ ಇರಲಿಲ್ಲ. ಆದ್ರೆ ಇವತ್ತು ಚಂಚಲ ಅಕ್ಕ ಎಲ್ರಿಗೂ ಹೇಳ್ತಾರೆ. ನನ್ಗೆ ಗೊತ್ತೈತೆ ಕಣೆ, ಇದರಿಂದ ಈ ಮನೆಯಲ್ಲಿ ದೊಡ್ಡ ಗಲಾಟೆನೇ ನಡೀತೈತೆ ಅಂತ. ಆದ್ರೆ ಎಷ್ಟೇ ಬಿರುಗಾಳಿ ಬಂದು ದೊಡ್ಡ ದಾಂಧಲೆ ಎಬ್ಸಿದ್ರು ಕೊನೆಗೊಂದು ನಿಮಿಷ ಎಲ್ಲ ಶಾಂತ ಆಗೋ ಥರ ಈ ಮನೇನು ತಣ್ಣಗಾಗ್ತೈತೆ. ಎಲ್ರಿಗೂ ಸತ್ಯ ಒಪ್ಕೊಳ್ಳೋ ಮನಸ್ಥಿತಿ ಬರ್ತೈತೆ ಪೂರ್ವಿ. ಒಂದೆರಡು ದಿನ ಕೋಪ ಮಾಡ್ಕೋಬೋದು, ಬೈಬೋದು, ಅಪ್ಪಯ್ಯನೂ ನೊಂದ್ಕೋಬೋದು, ಆದ್ರೆ ಅಷ್ಟೇ. ಆದ್ರೆ ಕೊನೆಗೊಂದಿನ ನೀನೇ ನಂದನ್ನೋರ್ ಹೆಂಡತಿ ಅಂತ ಒಪ್ಕೋತಾರ ಕಣೆ. ಆಮೇಲೆ ನಾನು ಈ ಮನೆಯಿಂದ ಹೊರಡ್ತೀನಿ. ನಿನ್ ಜೀವನ ಶುರು ಆಗ್ತೈತೆ ಪೂರ್ವಿ. ನಂದನ್ನೋರು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಪೂರ್ವಿ. ಕತ್ಲಿನ ಬೆನ್ನಿಗೆ ಬೆಳಕಿರೋ ಥರ ಈ ಕೆಟ್ಟ ಪರಿಸ್ಥಿತಿಯಿಂದ ನೀನು ಒಳ್ಳೆ ನಾಳೆಗಳೈತೆ. ಎಲ್ಲ ಸರಿ ಹೋಗ್ತೈತೆ ಪೂರ್ವಿ, ಅಳ್ಬೇಡ್ವೆ. ಇವತ್ತೇನೇನು ನಡೀತಾಯ್ತೋ ನಡೀಲಿ, ಇವತ್ತೆಲ್ಲ ಸಹಿಸ್ಕೊಬಿಡೋಣ ಪೂರ್ವಿ. ತಲೆ ಕೆಟ್ಟಾಯ್ತದ ನಿನಗೆ? ದಿಟ್ಟವಾಗ್ಲೂ ತಲೆ ಕೆಟ್ಟೈತೆ. ಯಾರಿಗೆ ಬೇಕು ನಿನ್ನ ತ್ಯಾಗ? ನನಗೆ ಈ ಮನೆ ಆಗ್ಲಿ, ಈ ಮನೆಯಲ್ಲಿ ಸೊಸೆ ಸ್ಥಾನನಾಗ್ಲಿ, ನೀನು ಅನುಭವಿಸ್ಬೇಕಾಗಿರೋ ಪ್ರೀತಿ, ಖುಷಿ ಇದು ಯಾವುದು ನಂದಲ್ಲ. ಎಲ್ಲ ನಿಂತು ಕಣೆ. ಒತ್ತಾಯವಾಗಿ ಎಲ್ಲ ನನ್ನ ಮಡ್ಲಿಗೆ ಹಾಕ್ಬೇಡ. ಪೂರ್ವಿ, ನನ್ನ ಮಾತು ಕೇಳೆ. ಬೇಡ, ನೀನೇನು ಹೇಳೋದು ಬೇಡ. ಇಷ್ಟಕ್ಕೂ ನಾನು ಈ ಮನೇಲಿ ಇದ್ರೆ ತಾನೆ. ನಾನು ಈಗಲೇ ಇಲ್ಲಿಂದ ಹೋಗ್ತೀನಿ. ಪೂರ್ವಿ, ಪೂರ್ವಿ ನಿಂತ್ಕೋ ಒಂದು ನಿಮಿಷ. ಏನು ಮಾಡ್ತಿದ್ಯಾ ನೀನು? ದುಡುಕ್ಬೇಡ್ಬೆ. ನೋಡಕ್ಕ, ನಾನು ಇನ್ನೊಂದು ಕ್ಷಣನೂ ಈ ಮನೇಲಿ ಇರೋಕ್ಕಿಲ್ಲ. ನಾನು ಈಗಲೇ ಹೋಗ್ತಾ ಇದ್ದೀನಿ. ನೀನೇನಾದರೂ ತಡೆದ್ರೆ ನನ್ನ ಮೇಲೆ ಆಣೆ.